ಥ್ಯಾಂಕ್ಸ್. ನಾನ್ ನಿನ್ ಮೇಲೆ ಯಾಕೆ ಇಷ್ಟ ಅಭಿಮಾನ ತೋರಿಸ್ತಾ ಇದ್ದೀನಿ ಅಂತ ಯೋಚಿಸ್ತಾ ಇರ್ಬೋದು. ಅದಕ್ಕೆ ಕಾರಣ ಇದೆ. ಮೊದ್ಲೇ ಇದು ಥ್ಯಾಂಕ್ಲೆಸ್ ಜಾಬ್. ಸೆಕೆಂಡ್, ಆ ರವಿ ಬ್ರಹ್ಮಾವರಿದಾನಲ್ಲ, ಅವನಿಗೂ ನನಗೂ ಮೊದ್ಲಿಂದಲೂ ಎಣ್ಣೆ ಸಿಗಕಾಯಿ. ಅವನಿನ್ನು ಚೆಡ್ಡಿ ಆದ್ರೂ ತಾನೇ ಮಹಾನ್ ಅಂತ ಮೆರಿತಾ ಇದ್ದಾನೆ. ರಾಸ್ಕಲ್ ನನ್ ಕೇಸ್ಗಳನ್ನೆಲ್ಲ ಉಲ್ಟಾ ಪಲ್ಟಾ ಮಾಡ್ಬಿಟ್ಟ ಮಡ್ಗಾರ್ಡ್. ನಿಮ್ ತಂದೆ ಲೆಕ್ಕಾಚಾರನೇ ಬೇರೆ. ತಾನೂ ಬದುಕ್ಬೇಕು, ತನ್ನೋರು ಬದುಕ್ಬೇಕು ಅನ್ನೋ ಅಭಿಮಾನ ಅವ್ರಿಗೆ. ಇವನು ಇದ್ದಾನೆ, ನೀರೊಳೆ ಹಾವಿದ್ದಂಗೆ ಕೈ ಕಾಲು ಸುಟ್ಕೊಂಡು ಸಟಾಯಿಸ್ತಾ ಇದ್ದಾನೆ. ತಾನು ಬದುಕೋದಿಲ್ಲ, ಬದುಕೋರ್ಗೂ ಬಿಡೋದಿಲ್ಲ ಬಾಸ್ಟರ್ಡ್. ಅವನು ಗುಂಡು ಬರೀ ಕಲಬೆರಕೆ, ಎದೆಲ್ಲಾ ಊರು. ಇವತ್ತು ಸೂರ್ಯ ಮುಳುಗೋದ್ರೊಳಗೆ 50,000 ರೂಪಾಯಿ ಸಂಪಾದನೆ ಮಾಡೋ ಆಸೆ ಇದೆ ನಿಮ್ಗೆ? 50,000? ಹೇಗೆ? ನನ್ನನ್ನ 1 ಗಂಟೆ ಆಚೆ ಬಿಡ್ಬೇಕು. ನಿಮ್ ಕೈ ಹಣ ಬಂದ್ಮೇಲೆ ನಾನು ಬಿಟ್ರೆ ಸಾಕು, ವಾಪಸ್ ಬರ್ತೀನಿ. ಓಕೆ? ಇದರಲ್ಲಿ 50,000 ಇದೆ, ಬೇಕಾದ್ರೆ ಎಣಿಸ್ಕೊಡಿ. ಅದ್ರಲ್ಲಿ ನೀನು ಹೋಗಿ ವಾಪಸ್ ಬರೋದು ಬೇಕು, ಪಕ್ಕದ ಮನೆಗೆ ಹೋಗಿ ಬಂದಂಗಿರ್ಬೇಕು ಲೆಕ್ಕ. ಈಗ 5 6 ಹೊಡೆಯೋದ್ರೊಳಗೆ ಇಲ್ಲಿರ್ತೀನಿ. ಕಮರ್ಷಿಯಲ್ ಲೋಕಿ ಈ ಶಾಲು ಚಾಕುನಿ ನಿನ್ನ ಗಲ್ ಶಿಕ್ಷೆಯಿಂದ ಪಾರ್ ಮಾಡಿ. ಇದು ಲೇಟೆಸ್ಟ್. ಓಕೆ? ಗುಡ್ ಈವ್ನಿಂಗ್ ಮೈ ಬಾಯ್ಸ್. ನಾನೇ ನಿಮ್ಮಣ್ಣ, ದೊಡ್ಡಣ್ಣ. ನಿಮ್ಮನ್ ಖುದ್ದಾಗಿ ಕರ್ಕೊಂಡೋಗೋಣ ಅಂತ ನಾನೇ ಬಂದಿದ್ದೀನಿ. ಹಾ, ಇದು ಗೂಡ್ಸ್ ಗಾಡಿ ನಂದು. ನಿಮ್ದು ಅಲ್ಲಿದೆ ನೋಡಿ, ಕರ್ನಾಟಕ ಎಕ್ಸ್ಪ್ರೆಸ್. ನಮ್ ಖಾಕಿ ಸ್ಟೇಷನ್ ಲೊಚ್ಚ ಲಂಚಿಕೆ ನೀತಿ ನಿಯಮ ಮಾಡ್ಕೊಳ್ಳೋ ಅಂಗಡಿ ಅಲ್ಲ ಅಂತ ನಿಮ್ಮ ಅಪ್ಪನಿಗೆ ಮುಟ್ ನೋಡ್ಕೊಳ್ಳೋ ಹಾಗೆ ಹೇಳ್ಬೇಕಾಗಿತ್ತು. ಅದಕ್ಕೆ ಈ ವರ್ಷೆ ಈ ಪಟ್ಟು. ಅಲ್ಲಿ ಕಾನೂನು, ಇಲ್ಲಿ ಪೊಲೀಸು, ಮಧ್ಯ ನೀವು. ಒಂದು ಜೂಲ್ ನಾಯಿ, ಇನ್ನೊಂದು ಹುಚ್ಚು ನಾಯಿ, ಅದು ಸಾಕ್ಷಿ ಸಮೇತ. ಹೇಗೆ ತಡಿ? ಓಡ್ತೀಯೇನೋ? ಈಗ ನನ್ನ ಶಾಲು ಶರ್ಟು ಸುಟ್ಟು ಬೂದಿ ಆಗುತ್ತೆ. ಇನ್ ನಿಮ್ ಪೊಲೀಸು ಕಾನೂನು ನನ್ನನ್ನ ಏನು ಮಾಡಕ್ಕಾಗಲ್ಲ. ನಾನೇ. ಅವ್ರು ಯಾರು? ಅಲ್ಲಿ ಯಾರು? ಅಲ್ಲೂ ನೀನೆ, ಇಲ್ಲೂ ನೀನೆ, ಎಲ್ಲೋದ್ರು ನೀನೆ ಗುರು. ಏನ್ ಹೇಳ್ತಾ ಇದೀಯ ನೀನು? ಯು ಫೂಲ್. ಡ್ರೌನಿಂಗ್ ಫುಲ್ ಕತೆ ಪಾಪ್ ಸತ್ಯ. ಹಿಡ್ಕೊಂಡ್ರ ಗ್ರಾಮ ಬಿಟ್ರೆ ಸಾಕಲ್ಲಪ್ಪ. ನಾನಿದ್ರೆ ನೀವ್ಯಾಕ್ರೆ ಧೂಮ್ಕೇತು ಹಾರ್ಸಕ್ ಹೋದ್ರಿ? ಈ ನನ್ ಮಕ್ಳಂತ ನಂಬ್ಕೊಂಡೆ ನಮ್ ಕಾರ್ ಕೆಟ್ಟಿರ್ತಿರೋದು. ಆ ಲವ್ ಲೆಟರ್ಸ್ ಏನಾದ್ರು ಕೋರ್ಟ್ ಹೊಟ್ಟೋದ್ರೆ ನಮ್ಗೆ ಕತ್ಲಕೊಳ್ಳೆ ಗ್ಯಾರಂಟಿ ಕಡೆಯ. ಏನ್ ಯೋಚನೆ ಮಾಡ್ತಾ ಇದೀಯಾ ಪಾಟೀಲ? ಅಡಿಲ್ ಪಾಯ, ಮೇಲ ಅಪಾಯ, ಭೂಗತ ಆಗೋದಂತೂ ಖಂಡಿತ. ಏನಾದ್ರೂ ಉಪಾಯ ಹುಡ್ಕೋ ಪಾಟೀಲ. ವಾಟ್? ಏನ್ ಹೇಳ್ತಾ ಇದೀಯ ನೀನು? ಇದನ್ನ ಓದಿ, ನಿಮಗೆ ಗೊತ್ತಾಗತ್ತೆ. ನಿನ್ ತಾಯಿ ನನ್ನ ವಶದಲ್ಲಿದ್ದಾಳೆ. ಅವಳು ನಿನಗೆ ಜೀವ ಸಹಿತ ಬೇಕು ಅಂದ್ರೆ ವಿಕ್ಕಿ ಬರ್ದಿರೋ ಲವ್ ಲೆಟರ್ಸ್ ತಗೊಂಡು ಇವತ್ ರಾತ್ರಿ 2 ಗಂಟೆಗೆ ಫ್ಯಾಕ್ಟ್ರಿ ಬಾ. ಗಿಡಿ ಪಾಟೀಲ್, ವಾಟ್ ಇಸ್ ದಿಸ್? ದಿಸ್ ಇಸ್ ಟೂ ಮಚ್. ಎಸ್, ಟೂ ಮಚ್ ಆದಾಗ್ಲೇ ಮನುಷ್ಯ ಸ್ಮಶಾನ ದಿಕ್ಕು ಹಿಡಿಯೋದು ಡಾಕ್ಟರ್. ಅವರು ಹೂಡಿರೋ ತಂತ್ರನ ಭೇದಿಸಿ ಮತ್ತೆ ಅವ್ರ ಜೈಲಿಗೆ ಸೇರೋ ಹಾಗೆ ಮಾಡ್ತೀನಿ. ಈ ಯುದ್ಧ ಕಾಂಡದ ಕೊನೆಯ ಅಧ್ಯಾಯದಲ್ಲಿ ಗೆಲ್ಲೋದು ಯಾರು ಅಂತ ಆ ಪಾಟೀಲಿನ ಪಟ ಹರಿದು ತೋರಿಸ್ತೀನಿ.
ಒಳ್ಳೆ ಟೈಮಲ್ಲೇ ಕಾರ್ ಕೈ ಕೊಡ್ತಾನ. ಆ ಕಾರ್ಗೆ 1 ಇಂಚು ಬಿಡದಾಗೆ ಪೆಟ್ರೋಲ್ ಸುರಿದು ಬಾ. ನೀನಿದೀಯಾ? ನೀನಿದೀಯಾ? ಇಲ್ಲ, ನೀನಿಲ್ಲ. ಅದಕ್ಕೆ ಇದೆಲ್ಲ ಅವತಾರ ಆಯ್ತು. ನೀನು ಅತ್ಯಾಚಾರ ನಡೀತಿದ್ರು ಯಾಕೆ ಸುಮ್ಮನೆ ಕಣ್ಮುಚ್ಕೊಂಡು ಕೂತಿದ್ಯಾ? ಯಾಕಿನ್ನು ಕಲ್ಲಾಗೆ ಇದೀಯಾ? ಇವತ್ ನೀನ್ ಅವ್ರ ಕಾಪಾಡಿಲ್ಲ ಅಂದ್ರೆ ಇನ್ ಮುಂದೆ ಯಾವ ತಾಯಿನ ನಿನ್ ಗುಡಿ ಗುಡ್ಸಲ್ಲ, ರಂಗೋಲಿ ಹಾಕಲ್ಲ, ಒಂದ್ ಹೂ ಇಡಲ್ಲ. ನೀನ್ ದೀಪ ಸಹ ಹಚ್ಚಲ್ಲ. ಯಾವ ತಾಯಿ ಮಗನು ನಿನ್ ರಚನೆ ಕೇಳಲ್ಲ, ಯಾವ ಹೆಣ್ಣು ನಿನ್ನಿಂದ ಅರ್ಶನ ಕುಂಭ ಬೇಡಲ್ಲ. ನೀನ್ ಕಲ್ಲಾಗೆ ಇರ್ತೀಯ, ಬರೀ ಕಲ್ಲು ಕಲ್ಲು ಕಲ್ಲು.
ನ್ಯಾಯಾಲಯವು ವಿಕ್ರಮ್ ಪಾಟೀಲ್ ಉರುಫ್ ವಿಕ್ಕಿಗೆ ಒಬ್ಬ ಮುಗ್ಧ ಹೆಣ್ಣನ್ನು ಅಮಾನುಷವಾಗಿ ಕೊಲೆ ಮಾಡಿದ್ದಕ್ಕಾಗಿ ಐಪಿಸಿ ಸೆಕ್ಷನ್ 302 ಪ್ರಕಾರ ಮರಣದಂಡನೆ ವಿಧಿಸಲಾಗಿದೆ. 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 ಈ ಜಗವೇ ಒಂದು ನ್ಯಾಯಾಲಯ, ಕಾಲನೇ ಇದರ ನ್ಯಾಯಾಧೀಶ. ಪಕ್ಷಪಾತ ಸಲ್ಲದಿಲ್ಲಿ, ತಪ್ಪಿಗೆ ಶಿಕ್ಷೆ ತಪ್ಪದಿಲ್ಲಿ.